बेळगाव जिल्ह्यातील कडोली गावातील शेतकरी सध्या नव्या बँकिंग संकटात सापडले आहेत. कर्ज खाते OTSद्वारे बंद केल्यानंतरही बँकांनी त्यांच्या बचत खात्यांवर बंदी घातली असून पैसे काढता येत नसल्याचा गंभीर आरोप शेतकरी संघटनांनी केला आहे. बेळगाव तालुक्यातील कडोली गावातील कर्नाटक राज्य शेतकरी संघटना व हरित सेनेच्या पदाधिकाऱ्यांनी या संदर्भात बँक व्यवस्थापक तसेच जिल्हाधिकाऱ्यांकडे निवेदन दिले आहे. ಸರ್ ಏನಾಗೈತೆ ರೀ, ನಾವೆಲ್ಲ ಬೆಳಗಾವಿ ತಾಲೂಕ್ತಾರೆ ಮತ್ತು ಕಡೋಲಿ ರೀ. ಅಲ್ಲಿ ಏನಾಗೈತೆ ರೀ, ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಮ್ಮ ಪರಿಸರದಾಗ ಒಂದೇ ಬ್ಯಾಂಕ್ ರೀ, ಗೌರ್ಮೆಂಟ್ ಬ್ಯಾಂಕ್ ರೀ. ಅಂತ ಇದ್ರಾಗ ಎಲ್ಲ ಸಣ್ಣ ಸಣ್ಣ ರೈತರು ಅವರು ಇವರು ಸಾಲ ತೆಗೆದಿರ್ತಾರೆ. ಮತ್ತು ಕೊನೆಗೆ ಏನಾಯ್ತು ರೀ, ಒಂದು ಪ್ರಕರಣ ಯಾರೋ ಬ್ಯಾಂಕ್ ಮ್ಯಾನೇಜರ್ ಒಬ್ಬ ಲಪಡ ಮಾಡಿದ್ರಿ. ಅವ್ರ ದೇಶದಿಂದ ಅದು ಏನೈತಿ OTS ಅನ್ನು ಅವರ ಮಾಡಕ್ಕೆ ಹಚ್ಚಿರಿ ರೈತರಿಗೆ. ಏನ್ರಿ ಸುಮಾರು ಆ ಭಾಗದಾಗ ಏನ್ರಿ 3-4 ಸಾವಿರ OTS ಆಗಿದಾರೆ. OTS ಅಂದ್ರೆ ಇದು ಒನ್ ಟೈಮ್ ಸೆಟಲ್ಮೆಂಟ್ ರೀ. ಅದು ಬ್ಯಾಂಕ್ನವರ ಮಾಡಕ್ಕೆ ಹಚ್ಚಿದ್ರಿ ಸರ್. ಬ್ಯಾಂಕ್ನವ್ರು ಮಾಡಕ್ಕೆ ಹಚ್ಚಿ ಹಿಂಗಡೆ ಥೋಡೆ ದಿವಸ ಏನಾಗಿದ್ರಿ, ಪಾಪ ಅವ್ರದ್ದು ಇವ್ರದ್ದು ಸಣ್ಣ ಸಣ್ಣ ರೈತರದು ರೋಜ್ಗಾರ್ದು ಹಣ ಬಂದು ಅಡ್ಕಾಸಿದ್ರು ಆ ಖಾತೆದೊಳಗೆ. ಈಗ ಏನನ್ನತ್ತೀರಿ, ಇಲ್ಲ ರೋಜ್ಗಾರ್ ಹಣ ನಾವು ತೆಗಿಯಕ್ಕೆ ಬರಂಗಿಲ್ಲ, ನಮ್ಮ ಇದ್ರಾಗ ನಿಮ್ದು ಖಾತೆನ ಬೇಡ ಅಂತ ಅನ್ನಕತ್ತಾರ ಬ್ಯಾಂಕ್ನವ್ರು. ನಮ್ಮ ಇದ್ರ ಖಾತೆ ಬೇಡ ಅಂದ್ರೆ ಯಾಕೆ ಬೇಡ, ನಾವು ಅಂಥವೇನು ಗುನ್ನೆ ಮಾಡಿದೇವೇನ, ನಮ್ಮ ಪರಿಸರದಾಗ ಇರೋದು ಒಂದೇ ಬ್ಯಾಂಕ್ ರೀ. ಅಂತ ಇದ್ರಾಗ ನೀವು ನಮ್ಮ ಬ್ಯಾಂಕ್ನಾಗ ಬೇಡ ಅಂದ್ರೆ ನಾವು ಎಲ್ಲಿ ಹೋಗ್ಬೇಕು? ಬೆಳಗಾವಿ ನಮ್ಗೆ ಸಂಬಂಧನ ಬರಂಗಿಲ್ಲ. ಅದು ಇದು ಬ್ಯಾಂಕ್ ನಾವು ಎಲ್ಲಿ ಹುಟ್ಟಿದವಲ್ರಿ ಆ ಬ್ಯಾಂಕ್ ಅಪರೂಪವಾಗಿ ಬ್ಯಾಂಕ್ ಐತಿ, ಅಲ್ಲೇ ಖಾತೆ ಆಗಬೇಕು. ಮತ್ತು ನಮ್ಮ ಖಾತೆ ಏನು ಬಂದ್ ಮಾಡಿದ್ರಿ ಅದನ್ನ ಚಾಲ್ತಿ ಮಾಡಿಕೊಡ್ಬೇಕು ಅಂತ ನಾವು ಬೇಡಿಕೆ ಇಡೋದವ್ರು ಜಿಲ್ಲಾಧಿಕಾರಿ ಮುಂದೆ. ಮತ್ತು ಯಾಕೆ ನಾವು ಯಾಕೆ ಬೇರೆ ಊರಿಗೆ ಹೋಗ್ಬೇಕು? ಅಂಥವೇನು ನಾವು ಅಪರಾಧ ಮಾಡಿದ ಏನು ಕ್ರೈಮ್ ಮಾಡಿದ್ದೇವೇನ ನಿಮ್ಮ ಸಹಮತದಿಂದನ. ಕ್ಲೋಸಿಂಗ್ ಲೆಟರ್ನು ನಮ್ಮ ಕಡೆ ಅದಾವ್ರಿ. ಕ್ಲೋಸಿಂಗ್ ಲೆಟರ್ ನಿಮ್ಮ ಸಮ್ಮತಿಯಿಂದ ನಾವು ಒನ್ ಟೈಮ್ ಸೆಟಲ್ಮೆಂಟ್ ಆಗೈತ್ರಿ. ಈಗ ನೋಡ್ರಿ ಅದು ನಾವು ಬೇರೆ ಕಡೆ ಹೋಗ್ರಿ ಅಂತೀರಿ, ನಾವು ಎಲ್ಲಿ ಹೋಗ್ಬೇಕು? ಇದು ಮಹಾ ಅಪರಾಧ ಅಂತ ನಮಗನ್ಸತೈತಿ. ಈ ಅನ್ಯಾಯ ಕುರಿತು ನಾವು ಮನವಿಯನ್ನು ನಾವು ಜಿಲ್ಲಾಧಿಕಾರಿಗೆ ಕೊಡತಾ ಇದ್ದರೆ ಅವರು ಕ್ರಮ ತಗೋಬೇಕಂತ ನಾವು ಬೇಡಿಕೆ ಇಡಕತ್ತೀವಿ. या पार्श्वभूमीवर शेतकरी आणि बँक यांच्यातील संघर्ष तीव्र होताना दिसत आहे. राजशेखर हिरेमठ, KMM मराठी, बेळगाव.